ಟುಡೇ ಇಸ್ ಎ ಕಪಲ್ಸ್ ರೈಡ್. ಸೊ ನಾನು ನನ್ನ ಹೆಂಡತಿ ಡಿ ವಿ ತೇಜು ಆಮೇಲೆ ಮೋಹನ್ ಉಜ್ವಲ ಇಷ್ಟು ಜನ ಹೋಗ್ತಾ ಇದ್ದೀವಿ. ಲೆದರ್ ಜಾಕೆಟ್ ಹಾಕ್ಕೊಂಡಿದ್ದಾಳಲ್ಲ ಅದಕ್ಕೆ ಲೆದರ್ ಗ್ಲೌಸ್. ರಾತ್ರಿ ಇರಬೇಕಾದ್ರೆ ಹೇಳಿದ್ದೆ ಲಾಸ್ಟಲ್ಲಿ ಹೋದರೆ ಹೋಗ್ಲಿ ಬಿಟ್ಟಾಕು, ಹೊಸ ಗಾಡಿ ಬಂದಮೇಲೆ ಹೋಗೋಣ ಅಂತ. ಆ್ಯಂಡ್ ದಟ್ ಈಸ್ ಫೈನಲಿ ಹ್ಯಾಪ್ನಿಂಗ್ ಟುಡೇ. ಲೊಕೇಶನ್ ಮಾತ್ರ ಕ್ರೇಜಿ ಆಗಿದೆ ಮಾಮ್. ಇಲ್ಲೂ ಬೇವರ್ಸಿ ನನ್ನ ಮಕ್ಳು ಯಾರೋ ಬಂದವ್ರೆ, ಹಾಳು ಮಾಡಿ ಇಟ್ಟವ್ರೆ. ಜಿಪ್ ಹಾಕೊಂಡು ಆಮೇಲೆ ಹೆಲ್ಮೆಟ್ ಹಾಕ್ಕೋಬೇಕು. ಇವಾಗ ಕಾಣಿಸುತ್ತಾ? ಅದೆಲ್ಲ ನನಗೆ ಫಸ್ಟ್ ಟೈಮ್ ತಾನೇ. ಆಯ್ತು, ಒಂದು ಸುಮಾರು 5 ವರ್ಷ ಆಯಿತು ಇಲ್ಲಿ ಬಂದು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ರಾಕಿ ರಿಚ್ ಕೆಫೆಗೆ ಬಂದಿದ್ದೀವಿ. ಸಖತ್ತಾಗಿದೆಯಲ್ಲ? ಸೊ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ಇಸ್ ಎ ಬ್ಯೂಟಿಫುಲ್ ಸಂಡೇ ಮಾರ್ನಿಂಗ್ ಆ್ಯಂಡ್ ನಾವು ಹೋಗ್ತಾ ಇದ್ದೀವಿ ಒಂದು ಬ್ರೇಕ್ಫಾಸ್ಟ್ ರೈಡ್ಗೆ. ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿದ್ದೀರಾ. ಸೊ ಅಡಿಯಾರ್ ಆನಂದ ಭವನ್ ಹತ್ರ ಇದ್ದೀವಿ. ಇಲ್ಲೇನೇ ಅತ್ತಿಬೇಲೆ ಟೋಲ್ ಹತ್ರ ಬರುತ್ತೆ ಇದು. ಗಾಡಿಗಳೆಲ್ಲ ಅಲ್ಲಿ ಪಾರ್ಕ್ ಆಗಿದೆ. ಸೊ ಟುಡೇ ಇಸ್ ಎ ಕಪಲ್ಸ್ ರೈಡ್. ಸೊ ನಾನು ನನ್ನ ಹೆಂಡತಿ ಡಿ ವಿ ತೇಜು ಆಮೇಲೆ ಮೋಹನ್ ಉಜ್ವಲ ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ವಾನಮ್ಮ ಲೇಕ್ ಅಂತ ಇದೆ. ವಾನಮ್ಮ ಲೇಕ್ ಸ್ವಲ್ಪ ವಿಚಿತ್ರವಾಗೇ ಇದೆ ಹೆಸರು, ಬಟ್ ದೆನಾಗೇನು ಲೊಕೇಶನ್ ಚೆನ್ನಾಗಿದೆ. ಸೊ ಎಲ್ಲರೂ ಪಾರ್ಕಿಂಗ್ ಲಾಟಲ್ಲಿದ್ದಾರೆ. ನನ್ನ ಹೆಂಡತಿ ಮತ್ತು ಉಜ್ವಲ ಬರಬೇಕು. ಬಂದರು. ಬ್ಯಾಗಲ್ಲಿದೆ. ಮೋಹನ್ ಟಾಪ್ ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ದೀನಿ ಬ್ಯಾಗು. ಹಾಂ, ಏನಿಲ್ಲ ಒಂದು ನಿಮಿಷ ನನ್ನ ಗ್ಲೌಸ್ ಕೊಟ್ಬಿಡಿ. ತಗೊಳ್ಳಿ. ಹಾಂ, ಇದೆ. ಸೊ ಇಲ್ಲಿದ್ದಾನೆ ಡಿ ವಿ ಆ್ಯಂಡ್ ತೇಜು. ಬೈಕ್ ಇಲ್ಲಿದೆ ಮುಂದಗಡೆ. ಹಾಕೊಳ್ತೀರಾ? ಒಳಗಡೆ ಹಾಕ್ಸ್ಬಿಡ್ಲಾ? ಅಲ್ಲಿ ಮುಂದೆ ಇಲ್ಲಿದೆ ನಮ್ಮ ಮೋಹನ್ GSI. ಸೊ ಇಲ್ಲಿ ನೋಡಿ, ಸುಜುಕಿ ಕಟಾನಾ ಇದೆ ನನ್ನ ಗಾಡಿ ಪಕ್ಕದಲ್ಲಿ. ಸೊ ಕಟಾನಾ ಇದೆ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಲೆಜೆಂಡ್ರಿ ಬೈಕ್, ಬಟ್ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗಲಿಲ್ಲ ಇಂಡಿಯಾ ಅಲ್ಲಿ. ಆ್ಯಂಡ್ ಅದ್ರ ಪಕ್ಕದಲ್ಲಿ ವಿಸ್ಟಾಮ್ 800D. ಈ ವಿಸ್ಟಾಮ್ 800Dಯಲ್ಲಿ ಒಂದು ಡಿಸಪಾಯಿಂಟಿಂಗ್ ಏನಪ್ಪ ಅಂದರೆ ಟ್ಯೂಬ್ ಟೈರ್ಸ್ ಕೊಟ್ಬಿಟ್ಟಿದ್ದಾನೆ. 8R ಇಲ್ಲೇ ಇದೆ ಮೈ ಡಿಯರ್ ಫ್ರೆಂಡ್ಸ್. 8R ನಾನು ಓಡಿಸಿದ ಗಾಡಿ ಇಲ್ಲೇ ಇದೆ ನೋಡಿ, ಡಿ ವಿ ರಿವ್ಯೂ ಮಾಡಿದ್ದು. ಡಿ ವಿ ಮಚ್ಚ 8R ಇಲ್ಲೇ ಇದೆಯೋ? ನಾವು ಓಡಿಸಿದ್ವಲ್ಲ 8R. ವಿಸ್ಟಾಮ್ ಕಟಾನ ಎಲ್ಲ ಇಲ್ಲೇ ಇದೆ. ಹೌದಾ? ಓಕೆ. ಓಕೆ. ಅಬ್ಸರ್ವ್ ಮಾಡಿಲ್ಲ. ಭುಜ ಇಲ್ಲ. ಸರಿ. ಇಲ್ಲಿ ಇದ್ರ ಪಕ್ಕದಲ್ಲಿದೆ. ಕನೆಕ್ಟೆಡ್. ಹೌದು ಡಿ ವಿ ಮಾಡಿಲ್ಲ. ಕಟಾನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಕಟಾನ ನಾನು. ಇದು ಎರಡೂ ಗಾಡಿ ಡಿ ವಿ ಓಡಿಸಿದ್ದಾನೆ. ಅವನ ಚಾನಲ್ ರಿವ್ಯೂನೂ ಇದೆ. ಆ್ಯಂಡ್ 8R ಮೊನ್ನೆ ಅಷ್ಟೇ ನೋಡಿದ ಗಾಡಿ, ಓಡಿಸಿದ ಗಾಡಿ. ಏಯ್ಟಾರು ಆ್ಯಕ್ಚುಲಿ ಕಾಣಿಸೇ ಇಲ್ಲ ಫಸ್ಟು, ಅಷ್ಟು ಚಿಕ್ಕದಾಗಿದೆ, ಬಲ್ಕಿಲ್ಲ ಗಾಡಿ. ಲೆದರ್ ಜಾಕೆಟ್ ಹಾಕ್ಕೊಂಡಿದ್ದಾಳಲ್ಲ ಅದಕ್ಕೆ ಲೆದರ್ ಗ್ಲೌಸ್. ಚೆನ್ನಾಗಿದೆಯಲ್ಲ ಕಲರು? ಹೌದು.
ಜಿಪ್ ಹಾಕೊಳ್ಳಿ. ಓಕೆ, ಬಟ್ ನಿಮ್ಮ ಗಾಡಿ ಅಷ್ಟೆಲ್ಲ ಇರಲ್ಲ, ಒಂದು ಲೆವೆಲ್ ಕಂಫರ್ಟ್ ಇರುತ್ತೆ. ಹ್ಞೂ ಹೋಣ ಬ್ರೋ. ಇಲ್ಲಿಂದ ಎಷ್ಟು ದೂರ ಇದೆ ಬ್ರೋ? ಅಷ್ಟೇನಾ? ಹಾಂ, ಕ್ರೇಜಿ. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ಇಸ್ ಅ ವೆರಿ ಸ್ಪೆಷಲ್ ಡೇ. ಯಾಕಂದರೆ ನನ್ನ ವೈಫ್ನ ತುಂಬ ದಿನದಿಂದ ಬ್ರೇಕ್ಫಾಸ್ಟ್ ಸೈಡ್ಗೆ ಕರ್ಕೊಂಡು ಹೋಗಿರಲಿಲ್ಲ. ನಾನು ಲಾಸ್ಟ್ ಕರ್ಕೊಂಡು ಹೋಗಿದ್ದು ನನ್ನ 390 ಅಡ್ವೆಂಚರಲ್ಲಿ. ತಿಕ್ಕಲ್ ಮುಂಡ ಮಕ್ಕಳು ಗುರು, ಹೇಳ್ದಾಡ್ತಾನೆ ರೋಡೆಲ್ಲ. ಸೊ ಎನಿವೇಸ್, ನನ್ನ ಹೆಂಡ್ತಿನ ಲಾಸ್ಟ್ ನಾನು KTM 390 ಅಡ್ವೆಂಚರ್ ಇರಬೇಕಾದ್ರೆ ಒಂದು ಬ್ರೇಕ್ಫಾಸ್ಟ್ ಸೈಡ್ಗೆ ಹೋಗಿದ್ರಿ. ಅದಾದಮೇಲೆ ಅವಳು ಕೇಳ್ತಾನೆ ಇದು ಕರ್ಕೊಂಡು ಹೋಗು ಅಂತ. ಎಸ್ಪೆಷಲಿ R3 ಅಂದರೆ ತುಂಬ ಕೇಳಿದ್ಲು, ಬಟ್ ಅದೇನೋ ಟೈಮೇ ಆಗಿ ಬಂದಿಲ್ಲ ಆ ಗಾಡಿಯಲ್ಲಿ. ಹೆಂಗೋದ್ರಪ್ಪ ಇವರು? ಲೆಫ್ಟಾ ರೈಟಾ? ಲೆಫ್ಟು. ಸೊ ಅದಕ್ಕೇ R3 ಇರಬೇಕಾದ್ರೆ ಹೇಳಿದ್ದೆ ಲಾಸ್ಟಲ್ಲಿ, ಹೋದರೆ ಹೋಗಲಿ ಬಿಟ್ಟಾಕು, ಹೊಸ ಗಾಡಿ ಬಂದಮೇಲೆ ಹೋಗೋಣ ಅಂತ. ಆ್ಯಂಡ್ ದಟ್ ಈಸ್ ಫೈನಲಿ ಹ್ಯಾಪ್ನಿಂಗ್ ಟುಡೇ. ಸೊ ಶಿ ಈಸ್ ಆಲ್ಸೋ ರಿಯಲಿ ಎಕ್ಸೈಟೆಡ್, ಐ ಆಮ್ ಆಲ್ಸೋ ರಿಯಲಿ ಎಕ್ಸೈಟೆಡ್. ಆ್ಯಂಡ್ ನೋಡಿದ್ರೆ 773 ಕಿಲೋಮೀಟರ್ ಓಡಿದೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ರೈಡ್ ಆದಮೇಲೆ ಫಸ್ಟ್ ಸರ್ವಿಸ್ ಮಾಡಿಸ್ಬಿಡ್ತೀನಿ. ಆಲ್ರೆಡಿ ನಾಳೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಸರ್ವಿಸ್ ಸೆಂಟ್ರಲ್ಲಿ. ಸೊ ಬನ್ನಿ, ವಾನಮ್ಮ ಲೇಕ್ ಹೆಂಗಿದೆ? ವಾನಮ್ಮ ನಾನು ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ ಗುರು ಈ ಹೆಸರುಗಳನ್ನ. ಸೊ ಲೇಕ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡೋಣ ಬನ್ನಿ ಹೋಗ್ಬಿಟ್ಟು. ಎಲ್ಲಿಂದ ಆಕ್ಸೆಸ್ ಇರೋದು ಲೇಕ್ಗೆ? ಓಕೆ, ಅಲ್ಲ ನೋಡ್ಕೊಂಬರ್ತೀನಿ. ಓಕೆ, ಯರ್ ಥ್ರೂ. ಲೊಕೇಶನ್ ಮಾತ್ರ ಕ್ರೇಜಿ ಆಗಿದೆ ಮಾಮ್. ಇಲ್ಲೂ ಬೇವರ್ಸಿ ನನ್ನ ಮಕ್ಳು ಯಾರೋ ಬಂದವ್ರೆ, ಹಾಳು ಮಾಡಿಟ್ಟವ್ರೆ. ಗಿಯರ್ ಹೊಡೆದೆ. ಮಗ ಇಲ್ಲಿ ಬೇಡ, ತುಂಬ ಗಲೀಜಿದೆ ಅನಿಸ್ತಾ ಇದೆ. ಇಲ್ಲ ಹಾಕೊಳ್ಳೋಣ. ಸರಿ ಹೌದು. ಓಕೆ, ಎಲ್ಲಿ ನಿಲ್ಸೋಣ? ಇಲ್ಲ ಇಳ್ಕೊಳ್ಳಿ. ಏನಕ್ಕೆ ಫುಲ್ ಅಲಾಡ್ತಾ ಇದ್ರೆ? ನಂಗೆ ಸಪೋರ್ಟೇ ಸಿಗ್ತಾ ಇಲ್ಲ. ಏನಕ್ಕೆ? ಟೈಟ್ ಇದ್ರೆ ಹಿಡ್ಕೊಳಕ್ಕಾಗುತ್ತೆ. ಹಾಂ, ಸರಿ ಆಗಿದ್ರೆ ಬ್ಯಾಗಲ್ಲಿ ಹಾಕ್ಬಿಡಿ ಅಷ್ಟೇನಾ. ಫುಲ್ ಸ್ಕ್ವಾಟ್ ಚಿಲ್ಲಿಂಗ್. ಸಿಕ್ಕಾಬಟ್ಟೆ ದೊಡ್ಡದಾಗಿದೆ ಗುರು ಕೆರೆ ಮಾತ್ರ.
ಹೇಳ್ಕೊ ಸಾಕು 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 ಇಲ್ಲೇ ನಿಲ್ಲಿಸು. ನಿಲ್ಲಿಸ್ತೀಯ ಏನು ಕತೆ? ಓಕೆ ಮೈ ಫ್ರೆಂಡ್ಸ್, ಇಲ್ಲಿಂದ ಹೊರಡುವಂಥ ಸಮಯ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬೋಲುಮಲೈ ಫೋರ್ಟ್ ಅಂತ ಇದೆ. ಇಲ್ಲಿಂದ ಒಂದು 2 hours 70 kilometers. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದನ್ನು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಇತ್ತೀಚೆಗೆ. ಸೊ ಬೋಲುಮಲೈ ಫೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಕೃಷ್ಣಗಿರಿ ತುಂಬಾ ಹತ್ತಿರ, ಒಂದು 35 to 40 minutes. ಸೊ ಅಲ್ಲಿ ಲಂಚ್ ಮಾಡಿಕೊಂಡು ವಾಪಸ್ ಮನೆಗೆ ಹೋಗೋದು. ಸೊ ಸಖತ್ ಚಿಲ್ಲಾಗಿ ಚೆನ್ನಾಗಿತ್ತು. ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಬಿಸಿಲು ಜಾಸ್ತಿ ಆಗ್ತದೆ, ಇಲ್ಲಾಂದರೆ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು ಇಲ್ಲಿ. ಫಸ್ಟು ಜಿಪ್ ಹಾಕೊಂಡು ಆಮೇಲೆ ಹೆಲ್ಮೆಟ್ ಹಾಕ್ಕೋಬೇಕು. ಇವಾಗ ಕಾಣಿಸುತ್ತಾ? ಅದೆಲ್ಲ ನನಗೆ ಫಸ್ಟ್ ಟೈಮ್ ತಾನೇ. ಅಲ್ಲಾಡ್ತಾ ಇರಬೇಡಿ. ಅದು ಗ್ಲೌಸ್ ಇಂದ ನನಗೆ ಅತ್ತಿ ಗೊತ್ತಲ್ಲ ಹೆಂಗೆ ಅಂತ. ಓಕೆ ಓಕೆನಾ? ಆಲ್ ರೈಟ್. ಮೋಸ್ಟ್ ಪ್ರಾಬ್ಲಿ ಇಲ್ಲಿಂದ ರೋಡ್ ಚೆನ್ನಾಗಿದೆ ಅನಿಸುತ್ತೆ. ಯಾವುದು ಆಫ್ ರೋಡಿಂಗ್ ಇಲ್ಲ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಬೋಲುಮಲೈ ಫೋರ್ಟ್ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ಡಿವಿಯೇಷನ್. ಇಲ್ಲೊಂದು ಕೆಫೆ ಇದೆ, ರಾಕೀಸ್ ರಿಚ್ ಕೆಫೆ ಅಂತ. ನನ್ನ ಹತ್ರ CBR 650F ಇದ್ದಾಗ ಬಂದಿದ್ದೆ. ಸೊ ಬನ್ನಿ ಹೋಗೋಣ. ಅಲ್ಲಿ ಒಳ್ಳೆ ಜಾಗ ಬ್ರೋ. 500 meters ಲೆಫ್ಟು ಕಾಣಿಸ್ತಾ? ಓಕೆ ಓಕೆ. ಓಕೆ ಬಂತು ರಾಕೀಸ್ ರಿಚ್ ಕೆಫೆ ಆಫ್ಟರ್ ಅ ಲಾಂಗ್ ಟೈಮ್. ಆಯ್ತು, ಒಂದು ಸುಮಾರು 5 ವರ್ಷ ಆಯಿತು ಇಲ್ಲಿ ಬಂದು. ಚೆನ್ನಾಗಿದೆ ಬ್ರೋ. ಇಲ್ಲಿ ಪಾರ್ಕಿಂಗು ರೂಮ್ಸ್ ಎಲ್ಲನೂ ಇದೆ ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ. ಬೇಕಾದ್ರೆ ಇವತ್ತು ಇಲ್ಲೇ ಸ್ಟೇ ಆಗ್ಬಿಡ್ಬೋದು. ಎಲ್ಲಿ? ಇಲ್ಲೇ ರೀ ನಿಂತ್ಕೊಂಡು. ಜನ ಇದ್ದಾರೆ ಅನ್ಸತ್ತೆ. ಹಾಂ ಸಖತ್ತಾಗಿದೆ ಬ್ರೋ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ರಾಕಿ ರಿಚ್ ಕೆಫೆಗೆ ಬಂದಿದ್ದೀವಿ. ಪಾರ್ಕಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆ್ಯಂಡ್ ಎಂಟ್ರ್ ಆಗ್ತಾ ಇದ್ದಂಗೆ ಲೆಫ್ಟ್ ಸೈಡ್ಗೆ ರೆಸ್ಟೋರೆಂಟ್ ಇದೆ. ಆ್ಯಂಡ್ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಬಟ್ ನೀರಿಲ್ಲ ಇಲ್ಲಿ. ಲಾಸ್ಟ್ ಟೈಮ್ ಬಂದಾಗೂ ನೀರು ಇರಲಿಲ್ಲ, ಇವಾಗಲೂ ಇಲ್ಲ. ಆ್ಯಂಡ್ ಇಂಡೋರ್ ಗೇಮ್ಸ್ ಇದೆ, ಪಿಂಗ್ ಪಾಂಗ್ ಇದೆ, ಟೇಬಲ್ ಟೆನ್ನಿಸ್, ಕ್ಯಾರಮ್ ಇದೆ. ಆ್ಯಂಡ್ ಬೈಕರ್ಸ್ಗಂತ ನೋಡಿ ಸಪ್ರೇಟಾಗಿ
ಎಷ್ಟು ಚೆನ್ನಾಗಿ ರ್ಯಾಕ್ ಮಾಡಿದ್ದಾರೆ ಜಾಕೆಟ್ಸ್ ಆ್ಯಂಡ್ ಹೆಲ್ಮೆಟ್ಸ್ಗೆ. ಇಲ್ಲಿ ಬಾತ್ಕೋಳಿ ಇದೆ, ಬುಕ್ಸ್ ಇದೆ ಟೈಮ್ ಪಾಸ್ ಮಾಡೋಕ್ಕೆ. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ವಾಲಿಬಾಲ್ ಕೋರ್ಟ್, ಬಾಸ್ಕೆಟ್ಬಾಲ್ ಕೋರ್ಟ್ ಸಖತ್ತಾಗಿದೆಯಲ್ಲ. ಆರ್ಡರ್ ಮಾಡಿದ್ರಾ? ನೀವು ಮಾಡಿ, ಉಜ್ವಲಾಗಿ ಮಾಡಿ. ಫಸ್ಟು ನಾಷ್ಟ ಮಾಡಿಲ್ವಲ್ಲ. ಅದಕ್ಕೆ ಚಿಲ್ಲಿಂಗ್ ಅಟ್ ರಾಕಿ ರಿಚ್ ಕೆಫೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇನ್ನು ರಾಕಿ ರಿಚ್ ಕೆಫೆಯಿಂದ ಹೊರಡುವಂಥ ಸಮಯ ಬಂದಾಯಿತು. ಆ್ಯಕ್ಚುಲಿ ನಾವು ಬೋಲುಮಲೈ ಫೋರ್ಟ್ ಹೋಗಬೇಕಾಯ್ತಲ್ಲ, ಅದು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಯಾಕಂದರೆ ಇಲ್ಲೇ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಪೀಸ್ಫುಲ್ಲಾಗಿ ಕೂಲಾಗಿತ್ತು. ಇಟ್ಸ್ ಎನ್ ಎಕ್ಸಲೆಂಟ್ ಪ್ಲೇಸ್. ವಿಸಿಟ್ ಮಾಡಿ, ಈ ಜಾಗನ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಿಮ್ಗೆ ಅಕಾಮಿಡೇಷನ್ ಆಪ್ಷನ್ಸು ಇದೆ. ಸ್ಟಾರ್ಟಿಂಗ್ ಫ್ರಮ್ 3000 to 5000 ಡಿಫ್ರೆಂಟ್ ಕಾಟೇಜ್ಗಳಿದೆ. ಬಟ್ ಇಲ್ಲಿ ಕ್ಯಾಚ್ ಏನಪ್ಪ ಅಂದರೆ ಇಲ್ಲಿ ಆಲ್ಕೋಹಾಲ್ನ ಅಲೋ ಮಾಡಲ್ಲ ಇವರು. ಸೊ ಅದು ಬಿಟ್ಟರೆ ಈಗ ವಾಪಸ್ ಹತ್ತಿಬೇಳೆ ಹೋಗ್ಬಿಟ್ಟು ಅಲ್ಲಿ ನಂದನ ಪ್ಯಾಲೇಸ್ ಹೋಟ್ಲಲ್ಲಿ ಊಟ ಗೀಟ ಮುಗಿಸ್ಕೊಂಡು ಅಲ್ಲಿಂದ ಆಮೇಲೆ ಡಿಸೈಡ್ ಮಾಡೋಣ ಏನು ಮಾಡೋದು ಅಂತ. ಮೋಸ್ಟ್ ಪ್ರಾಬ್ಲಿ ಮನೆಗೇ, ಬಟ್ ವಿಲ್ ಸಿ. ಸೊ ಬನ್ನಿ, ಲೆಟ್ಸ್ ಗೆಟ್ ದ ಜರ್ನಿ ಸ್ಟಾರ್ಟೆಡ್. ಓಕೆನಾ? ಇಲ್ಲಿ ಸೈಡ್ಗೆ ಹಾಕ್ಕೊಳ್ತೀನಿ ರೀ. ಹಾಂ, ಆಯಿತು. 2:45. ಇಲ್ಲ, 2:45. A to B. ಅಬ್ಬಾ, ನಂದನ ಮಗ. ಒಳಗಡೆ ಜಾಗ ಇದೆ, ಫುಲ್ ಒಳಗಡೆ ಹೋಗ್ಬೇಕು. ಲೆಟ್ಸ್ ಡೂ ಸಮ್ ಬಿರಿಯಾನಿ ಬ್ಯಾಚಿಂಗ್ ಅಟ್ ನಂದನಾಸ್. ನೆರಳು. ಓಹೋ, ಇಲ್ಲಿ ಬಂದುಬಿಡಿ ಬ್ರೋ. ಇಲ್ಲಿ ಹಾಕ್ಸ್ಬಿಡೋಣ ಲೆಫ್ಟ್ ಸೈಡಲ್ಲಿ. ಇಲ್ಲಿ ಬನ್ನಿ, ಕರೆಕ್ಟಾಗಿದೆ ಅನ್ಸುತ್ತೆ. ಇಲ್ಲಿ 3 ಗಾಡಿ ಒಳಗಡೆ ನಿಲ್ಲಿಸ್ಬಿಡ್ಬೋದು. ಒಂದರಿಂದ ಒಂದು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇನ್ನು ಮೋಸ್ಟ್ ಪ್ರಾಬ್ಲಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಬ್ಲಾಗು. ಊಟ ಮುಗಿಸ್ಕೊಂಡು ಮನೆಗೆ ಹೋಗೋದು. So thank you so much for watching. I'll catch you in the next one.